ಈ ಜೀವ ನೆನೆಗಾಗಿ ಮುಂದುವರಿದ ಭಾಗ 35. ಗಗನ್ ಮತ್ತು ಆದ್ಯ ಎಷ್ಟೇ ಹೇಳಿದರೂ ಕೂಡ ಅವರ ಮಾತನ್ನು ಕೇಳದೆ ಅಗಸ್ತ್ಯ ನೇಹಾಳನ್ನು ಅವರ ಟೀಮಲ್ಲಿ ಸೇರಿಸಿಕೊಂಡಿದ್ದನು. ನೇಹ ಅವರ ಟೀಮಿಗೆ ಬಂದಾದ ಮೇಲೆ ಬೇಕಂತಲೇ ಅಗಸ್ತ್ಯನಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅಗಸ್ತ್ಯ ಇದನ್ನು ನೋಡಿಯೂ ನೋಡದಂತೆ ಮಾಡುತ್ತಿದ್ದನು. ನೇಹ ತಮಗೆ ಇಷ್ಟವಿಲ್ಲದಿದ್ದರೂ ಆದ್ಯ ಮತ್ತು ಗಗನ್ ಅವಳನ್ನು ಸಹಿಸಿಕೊಂಡು ಹೋಗುತ್ತಿದ್ದರು. ಅಗಸ್ತ್ಯನನ್ನು ಸಂಪೂರ್ಣವಾಗಿ ತನ್ನ ಕೈವಶ ಮಾಡೋದೇ ನೇಹಾಳ ಉದ್ದೇಶವಾಗಿತ್ತು. ಅದಕ್ಕೋಸ್ಕರ ಅವಳು ತುಂಬಾನೇ ಪ್ರಯತ್ನ ಪಡತೊಡಗಿದಳು. ಒಂದು ದಿನ ನೇಹ ಸೀರೆ ಉಟ್ಟು ತುಂಬಾನೇ ಚೆನ್ನಾಗಿ ರೆಡಿಯಾಗಿ ಕಾಲೇಜಿಗೆ ಬಂದಿದ್ದಳು. ಅವಳನ್ನು ನೋಡಿದವರೆಲ್ಲ ವಾವ್ ಅನ್ನೋ ಉದ್ಗಾರ ಮಾಡತೊಡಗಿದರು. ಯಾಕಂದ್ರೆ ಅವಳು ಅಷ್ಟು ಸುಂದರವಾಗಿ ಕಾಣುತ್ತಿದ್ದಳು. ಅವಳನ್ನು ನೋಡಿದ ಸನ್ನಿ, ವಾವ್ ನೇಹ, ನೀನು ಇಷ್ಟು ಸುಂದರವಾಗಿದೆ ಅಂತ ನಿಮ್ಗೆ ತಿಳಿದೇ ಇರಲಿಲ್ಲ. ಏನು ನಿನ್ ಮಾತಿನ ಅರ್ಥ? ಇಷ್ಟು ದಿನ ನಾನು ಚೆನ್ನಾಗಿ ಕಾಣ್ತಾ ಇರ್ಲಿಲ್ವಾ? ಇಷ್ಟು ದಿನ ಚೆನ್ನಾಗಿ ಕಾಣ್ತಾ ಇದ್ದೆ, ಆದ್ರೆ ಇವತ್ತು ಈ ಸೀರೆ ಎಲ್ಲ ಅಪ್ಸರ ತರ ಕಾಣ್ತಾ ಇದೆಯಾ? ನಿನ್ನನ್ನು ನೋಡಿದ್ರೆ ನೋಡ್ತಾನೆ ಇರಬೇಕಂತ ಅನ್ಸುತ್ತೆ ಅಲ್ವಾ? ಮತ್ತೆ ಇವತ್ತು ಆ ಬಿಕಾರಿ ನನ್ನ ನೋಡಿ ಫ್ಲಾಟ್ ಆಗ್ಲೇಬೇಕು. ಇಷ್ಟು ದಿನದಿಂದ ಅವನಿಗೆ ಹತ್ತಿರವಾಗ್ಲೂ ಪ್ರಯತ್ನಿಸ್ತಾ ಇದ್ದೀನಿ, ಆದ್ರೆ ಅವನು ಫೀಲಿಂಗ್ಸ್ ಇಲ್ಲದವ್ರ ತರ ಮಾಡ್ತಾ ಇದ್ದಾನೆ. ಇವತ್ತು ಅಟ್ ಎನಿ ಕಾಸ್ಟ್ ನಾನು ಅವನನ್ನು ನನ್ನ ವಯ್ಯಾರದಿಂದ ಬಲೆಗೆ ಬೀಳಿಸಿಕೊಳ್ಳಲೇಬೇಕು. ಅವನೇನು ಸ್ವರ್ಗಲೋಕದಿಂದ ಮನ್ಮಥನೇ ದರಿಗಿಳಿದು ಬಂದು ನಿನ್ನ ಸೌಂದರ್ಯ ನೋಡಿ ಮೆಚ್ಚಿಕೊಂಡು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ಬೋದು. ನನಗೆ ಮನ್ಮಥನು ಬೇಡ, ಇವನ್ ಕೂಡ ಬೇಡ. ಇವನ್ ಬರೀ ನನಗೆ ಸೇಡು ತೀರಿಸ್ಕೊಳಕ್ಕೆ ಬೇಕು ಅಷ್ಟೇ. ಒಂದ್ಸಲ ನನ್ನ ಪ್ರೀತಿಯಲ್ಲಿ ಬಿದ್ದ ಅಂದ್ರೆ ಆಮೇಲೆ ಅವನನ್ನು ಪಾತಾಳಕ್ಕೆ ತಳ್ಳಿಬಿಡ್ತೀನಿ. ಸ್ವಲ್ಪ ನಿಧಾನ ನೇಹ, ನೀನು ಹೋಗೋ ಸ್ಪೀಡ್ ನೋಡಿದ್ರೆ ನನಗೆ ಭಯ ಆಗುತ್ತೆ. ನೀನು ಕೂಡ ಶಾಕಿನಿಂದ ಅವನು ಒಂದೋ ಹುಚ್ಚ ಆಗ್ಬೋದು, ಇಲ್ಲಾಂದ್ರೆ ಅವಮಾನ ತಡೆಯಲಾರದೆ ಸತ್ಗೀತು ಹೋಗ್ಬಿಟ್ರೆ ಕಷ್ಟ. ಮೊದಲೇ ಬಡವರಿಗೆ ಆತ್ಮಗೌರವ ತುಂಬಾನೇ ಮುಖ್ಯ. ಒಂದ್ಸಲ ಅವರ ಆತ್ಮಗೌರವಕ್ಕೆ ಪೆಟ್ಟು ಬಿದ್ದರೆ ಅವ್ರಿಗೆ ತಡೆದುಕೊಳ್ಳಕ್ಕಾಗಲ್ಲ. ಅದಕ್ಕೆ ಹೇಳಿದ ಅಷ್ಟೇ. ಅವನು ಹುಚ್ಚ ಆದ್ರೂ ಆಗ್ಲಿ, ಸತ್ತಾದ್ರೂ ಹೋಗ್ಲಿ, ನನ್ಗೇನು ಚಿಂತೆ ಇಲ್ಲ. ಒಟ್ನಲ್ಲಿ ಅವನ ಅವಮಾನಗೊಂಡು ಈ ಕಾಲೇಜಿನಿಂದ ತೊಲಗಬೇಕು ಅಷ್ಟೇ. ಅವನನ್ನು ಎಷ್ಟು ಪ್ರೀತಿ ಮಾಡೋ ನಾಟಕ ಮಾಡ್ತೀನಿ ಅಂದ್ರೆ ನನ್ನನ್ನು ಬಿಟ್ಟು ಬದುಕೋಲ್ಲ ಅನ್ನೋ ಸ್ಥಿತಿಗೆ ಬರಬೇಕು. ಆ ಥರ ಮಾಡ್ತೀನಿ. ಆ ದಿನಕ್ಕೋಸ್ಕರ ನಾವೆಲ್ಲ ಕಾಯ್ತೀವಿ ನೇಹ. ಆದ್ರೆ ಅವ್ನು ನಿನ್ನನ್ನು ಪ್ರೀತಿಸಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನೀನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದರೂ ಕೂಡ ನೀನು ಕಣ್ಣೆತ್ತಿ ಕೂಡ ನೋಡಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಆಗಲೇ ಫಸ್ಟ್ ಇಯರ್ ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಇಷ್ಟು ತಿಂಗಳಲ್ಲಿ ಆಗೋದನ್ನು ಇವತ್ತು ಒಂದು ದಿನದಲ್ಲಿ ಮಾಡೋಕ್ಕೆ ಸಾಧ್ಯನಾ? ಇವತ್ತು ನನ್ನ ಬರ್ತ್ಡೇ ಅಂತ ಸುಳ್ಳು ಹೇಳಿ ಅವನನ್ನು ಒಬ್ಬನೇ ಎಲ್ಲಾದರೂ ಕರೆದುಕೊಂಡು ಹೋಗಿ ಅವನಿಗೆ ಪ್ರಪೋಸ್ ಮಾಡ್ತೀನಿ. ಅವನು ಒಪ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ಒಪ್ಕೊಳ್ಳೋ ಹಾಗೆ ಏನಾದರೂ ಮಾಡ್ತೀನಿ. ಒಟ್ಟಿನಲ್ಲಿ ಇವತ್ತು ಅವನು ನನ್ನ ಪ್ರೀತಿಯಲ್ಲಿ ಬೀಳಲೇಬೇಕು. ಆಲ್ ದಿ ಬೆಸ್ಟ್ ನೇಹ, ನೀನು ಅಂದುಕೊಂಡಿರೋದು ಇವತ್ತು ಆಗಲಿ. ಥ್ಯಾಂಕ್ ಯು ಸನ್ನಿ, ನಾನು ಬರ್ತೀನಿ. ನಾನೇನಾದರೂ ನಿನ್ನ ಜೊತೆ ಮಾತಾಡೋದು ಅವರಲ್ಲಿ ಯಾರಾದರೂ ನೋಡಿದ್ರೆ ನನ್ನ ಪ್ಲಾನ್ ಎಲ್ಲ ಫೇಲ್ ಆಗಿಬಿಡುತ್ತೆ. ಓಕೆ, ನಾಳೆ ಸಿಗೋಣ, ಬಾಯ್ ಅಂತ ಹೇಳಿದ ಅವಳು ಅಗಸ್ತ್ಯ ಬರುವುದನ್ನು ನೋಡಿ ಅಗಸ್ತ್ಯ ಇದ್ದಲ್ಲಿ ಹೋಗತೊಡಗಿದಳು. ನೇಹಾಳನ್ನು ನೋಡಿದ ಆದ್ಯ ಗಗನ್ ಹತ್ತಿರ ಪಿಸಿಕೊಡತೊಡಗಿದಳು. ಬ್ರೋ, ಇವಳು ಯಾಕೆ ಇಷ್ಟೊಂದು ರೆಡಿಯಾಗಿ ಬಂದಿದ್ದಾಳೆ? ಗೊತ್ತಿಲ್ಲ ಆದ್ಯ, ಏನೋ ನಾಟಕ ಮಾಡೋಕ್ಕೆ ರೆಡಿಯಾಗಿದ್ದಾಳೆ ಅನ್ಸುತ್ತೆ. ಅಗಸ್ತ್ಯನನ್ನು ನೋಡಿ ಮೊದಲೇ ಜೊಲ್ಲು ಸುರಿಸ್ತಾಳೆ. ಅವನನ್ನು ಇಂಪ್ರೆಸ್ ಮಾಡೋಕ್ಕೆ ಈ ರೀತಿ ರೆಡಿಯಾಗಿ ಬಂದಿರಬೇಕು. ನನಗೂ ಕೂಡ ಹಾಗೇನೆ ಅನಿಸ್ತಾ ಇದೆ ಬ್ರೋ. ಅವಳು ಯಾವ ಪ್ಲಾನ್ ಕೂಡ ಸಕ್ಸಸ್ ಆಗೋಕ್ಕೆ ನಾವು ಬಿಡಬಾರ್ದು. ಆಗೋ ಜೊತೆನೆ ನಾವು ಯಾವಾಗಲೂ ಇರಬೇಕು. ಹೌದು ಆದ್ಯ, ನಾವು ಅಗಸ್ತ್ಯನ ಜೊತೆಗೇನೆ ಇರಬೇಕು. ಇವರಿಬ್ಬರು ಪಿಸಿಗುಡುವುದನ್ನು ನೋಡಿದ ಅಗಸ್ತ್ಯ, ಏನು ಇಬ್ರು ಪಿಸಿಗುಡ್ತಾ ಇದ್ದೀರಾ? ನನಗೂ ಹೇಳಿದ್ರೆ ನಾನು ಕೂಡ ಕೇಳಿಸ್ಬೋದಲ್ವಾ? ಏನಿಲ್ಲ ಆಗು, ನಾನು ಬ್ರೋ ಹತ್ತಿರ ಜೋಕ್ ಹೇಳ್ತಾ ಇದ್ದೆ ಅಷ್ಟೇ. ಜೋಕ್ ನನಗೂ ಕೂಡ ಹೇಳು, ನಾನು ಕೂಡ ಸ್ವಲ್ಪ ನಗ್ತೇನೆ. ಅದು ನಗು ಜೋಕ್ ಅಲ್ಲಗು, ಅದಕ್ಕೆ ನಿನ್ಗೆ ಹೇಳಿಲ್ಲ. ಮನೇಲಿ ನನ್ನ ತಲೆ ತಿನ್ನೋದು ಸಾಕಾಗಿಲ್ಲ ಅಂತ ಈಗ ಅವನ ತಲೆ ತಿಂತಾ ಇದೆಯಾ? ಲೋ ಗಗನ್, ಈ ಕುಳ್ಳಿ ಜೊತೆ ಸ್ವಲ್ಪ ಹುಷಾರಾಗಿರು, ಇಲ್ಲ ಅಂದ್ರೆ ನಿನ್ನ ತಲೆ ತಿಂದು ನಿನ್ನ ತಲೆನೇ ಇಲ್ಲದಾಗಿ ಮಾಡಿಬಿಡ್ತಾಳೆ ಅಂತ ಹೇಳಿ ಜೋರಾಗಿ ನಗತೊಡಗಿದನು. ಅಷ್ಟರಲ್ಲಿ ನೇಹ ಅವರ ಹತ್ತಿರ ಬಂದು ಅಗಸ್ತ್ಯ ನಗುವುದನ್ನು ನೋಡಿ ಸಹಿಸಿಕೊಳ್ಳಲಾಗದೆ ಅದನ್ನು ಅವರ ಎದುರು ತೋರ್ಪಡಿಸಿಕೊಳ್ಳದೆ, ಅಗಸ್ತ್ಯ, ಯಾಕೆ ಇಷ್ಟೊಂದು ನಗ್ತಾ ಇದೆಯಾ? ಯಾಕೆ ನಗುದು ಅಂತ ನನಗೂ ಕೂಡ ಹೇಳಿದ್ರೆ ನಾನು ಕೂಡ ನಗ್ಬೋದಲ್ವಾ? ಏನಿಲ್ಲ ನೇಹ, ಸುಮ್ಮನೆ ಇವ್ರ ಜೊತೆ ಜೋಕ್ ಮಾಡ್ತಾ ಇದ್ದ ಅಷ್ಟೇ ಅಂತ ಹೇಳಿ ಒಂದು ಸಲ ಅವಳನ್ನು ನೋಡಿದನು. ಅಪ್ಸರೆ ತರ ಕಾಣುತ್ತಿದ್ದಳು.
ಅವನು ಏನಾದರೂ ಕೇಳ್ತಾನೆ ಅಂತ ಅಂದುಕೊಂಡಿದ್ದ ನೇಹಾಳಿಗೆ ನಿರಾಸೆಯಾಯಿತು. ಆಗ ಅವಳೇ ಮಾತು ಮುಂದುವರಿಸುತ್ತಾ, ಅಗಸ್ತ್ಯ, ನಾನು ಈ ಸೀರಿಯಲ್ ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದೆಯಾ ನೇಹಾ? ಬರೀ ಚೆನ್ನಾಗಿ ಅಷ್ಟೇನಾ, ಬೇರೇನು ಕಾಂಪ್ಲಿಮೆಂಟ್ ಕೊಡಲ್ವಾ ಅಂತ ಹೇಳಿದಾಗ ಆದ್ಯ ಅವಳಿಗೆ ಮುಂದೆ ಮಾತನಾಡಲು ಅವಕಾಶ ಕೊಡದೆ, ಅವನು ಹೇಳ್ತಾ ಇದ್ದಾನಲ್ವಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ, ಮತ್ತೆ ಇನ್ನೇನು ಹೇಳಬೇಕು? ಇವಳೊಬ್ಳು ನಾನು ಅಗಸ್ತ್ಯನ ಜೊತೆ ಮಾತಾಡಕ್ಕೆ ಹೋದ್ರೆ ನಂದೇಲಿ ಇಡ್ಲಿ ಅಂತ ಮಧ್ಯದಲ್ಲಿ ಬಂದ್ಬಿಡ್ತಾಳೆ. ಹಿಡಿದು ಕಪಾಳಕ್ಕೆ ಬಾರಿಸ್ಬೇಕಂತ ಅನ್ನಿಸ್ತಾ ಇದೆ. ಆದರೆ ಏನು ಮಾಡಲಿ, ನನ್ನ ಬೇಳೆ ಬೇಯೋ ತನಕ ನಾನು ಸುಮ್ಮನೆ ಇರಬೇಕು. ಒಂದ್ಸಲ ಅಗಸ್ತ್ಯ ನನ್ನ ಪ್ರೀತಿಯಲ್ಲಿ ಬೀಳಲಿ, ಆಮೇಲೆ ಇವಳನ್ನು ಕೂಡ ನೋಡ್ಕೊಳ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಹೌದು, ಯಾಕೆ ಇವತ್ತು ಇಷ್ಟೊಂದು ರೆಡಿಯಾಗಿ ಬಂದಿದ್ಯಾ? ಯಾರನ್ನಾದ್ರೂ ಬುಟ್ಟಿಗೆ ಹಾಕ್ಕೊಳ್ಕಿದ್ಯಾ ಅಂತ ಆತೆ ಹೇಳಿದಾಗ ಅಗಸ್ತ್ಯ ಅವಳನ್ನು ಸುಮ್ಮನಿರಲು ಹೇಳಿದನು. ನೇಹಾ ಬೇಜಾರು ಮಾಡಿಕೊಂಡವಳಂತೆ ನಟಿಸುತ್ತಾ, ನೋಡಿದೆಯಾ ಅಗಸ್ತ್ಯ, ಆದೆ ನನ್ನ ಹತ್ರ ಯಾವ ಥರ ಮಾತಾಡ್ತಾ ಇದ್ದಾಳೆ ಅಂತ? ಅವಳಿಗೆ ನಾನು ನಿಮ್ಮ ಟೀಮಲ್ಲಿ ಇರೋದು ಒಂಚೂರು ಇಷ್ಟ ಇಲ್ಲ ಅನ್ಸುತ್ತೆ. ಇವತ್ತೇ ಕೊನೆ, ಇನ್ಮೇಲೆ ನಾನು ನಿಮ್ಮ ಜೊತೆ ಬರಲ್ಲ. ಒಳ್ಳೇದಾಯ್ತು ಬಿಡು, ನಮಗೂ ಕೂಡ ಅದೇ ಬೇಕಾಗಿರೋದು. ಮೊದಲನೇ ಸಲ ನಿಜ ಹೇಳಿದ್ಯಾ. ನನಗೆ ನಿಜವಾಗ್ಲೂ ನೀನು ನಮ್ಮ ಜೊತೆ ಇರೋದು ಒಂಚೂರು ಇಷ್ಟ ಇಲ್ಲ. ಆದ್ಯಳ ಮಾತು ಕೇಳಿದ ನೇಹಾ ಅಳು ಥರ ನಾಟಕ ಮಾಡಿದಳು. ಇದನ್ನು ನೋಡಿದ ಅಗಸ್ತ್ಯ ಆದ್ಯಳಿಗೆ ಗದರಿದನು. ಏನ್ ಮಾತಾಡ್ತಾ ಇದೀಯ ಆದ್ಯ? ನೀನು ಯಾವತ್ತಿಂದ ಇಷ್ಟೊಂದು ರೂಢಾಗಿ ಮಾತಾಡಿ ಕಲ್ತಿರೋದು? ಇನ್ನೊಬ್ಬರ ಮನಸ್ಸು ನೋಯಿಸಬಾರ್ದಂತ ಅಮ್ಮ ಹೇಳ್ಕೊಟ್ಟಿದ್ದು ಮರ್ತು ಬಿಟ್ಟಿಯಾ? ನಾನು ಯಾವುದೂ ಮರ್ತಿಲ್ಲಾಗು, ಆದರೆ ಇವಳ ಹತ್ರ ನಾನು ಇದೇ ಥರ ಮಾತಾಡೋದು. ಯಾಕಂದ್ರೆ ಇವಳು ಈಗಲೂ ಕೂಡ ನಾಟಕ ಮಾಡ್ತಾ ಇದ್ದಾಳೆ. ನಾಟಕ ಮಾಡುವವರು ನನಗೆ ಒಂಚೂರು ಇಷ್ಟ ಆಗಲ್ಲ ಅಂತ ಹೇಳಿ ಕೋಪದಿಂದ ಕ್ಲಾಸ್ ಕಡೆ ಬೀರನೆ ಹೆಜ್ಜೆ ಹಾಕತೊಡಗಿದಳು. ಅವಳು ಕೋಪ ಮಾಡಿಕೊಂಡಿದ್ದನ್ನು ನೋಡಿ ಗಗನ್ ಕೂಡ ಅವಳ ಹಿಂದೆನೇ ಹೋದನು. ಅವರಿಬ್ಬರು ಹೋಗಿದ್ದನ್ನು ನೋಡಿ ಮನಸ್ಸಿನೊಳಗೆ ಖುಷಿಗೊಂಡ ನೇಹಾ, ಅಪ್ಪ ಪೀಡೆ ತೊಲಗ್ತು, ಇನ್ನು ನಾನು ನನ್ನ ಕೆಲಸ ಶುರು ಹಚ್ಕೋಬಹುದು ಅಂತ ಮನಸ್ಸಿನೊಳಗೆ ಅಂದುಕೊಂಡು ಅಳುವಂತೆ ನಾಟಕ ಮಾಡಿ, ಸಾರಿ ಅಗಸ್ತ್ಯ, ನನ್ನ ಮಾತಿನಿಂದ ಆದ್ಯಳಿಗೆ ತುಂಬಾ ನೋವಾಗಿರ್ಬೋದು. ಅಣ್ಣ ತಂಗಿ ಮಧ್ಯೆ ನಾನು ಇಂಟರ್ಫಿಯರ್ ಆಗ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನಿಂದ ಅವಳು ನಿನ್ನ ಮೇಲೆ ಕೋಪ ಮಾಡಿಕೊಂಡು ಹೋದ್ಲು. ಐ ಆಮ್ ಸೋ ಸಾರಿ ಅಗಸ್ತ್ಯ. ನನ್ನಿಂದ ಅವಳಿಗೆ ಬೇಜಾರಾಗಿದ್ರೆ ನಾನು ಅವಳ ಹತ್ರ ಕ್ಷಮೆ ಕೇಳ್ತೀನಿ. ನೀನು ಸಾರಿ ಕೇಳೋದೇನು ಬೇಕಾಗಿಲ್ಲ ನೇಹಾ. ಅವಳಿಗೆ ಸಿಟ್ಟು ಬಂದರೆ ಅವಳು ಅದೇ ಥರ ನಡೆದುಕೊಳ್ಳೋದು. ಸಿಟ್ಟೆಲ್ಲ ಕಡಿಮೆ ಆದಮೇಲೆ ಅವಳು ಮೊದಲಿನ ಥರ ಆಗಿಬಿಡ್ತಾಳೆ. ನೀನು ಅವಳ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ಅವಳು ತುಂಬ ಒಳ್ಳೆಯವಳು, ಮನಸ್ಸಿನಲ್ಲಿ ಯಾವುದನ್ನು ಇಟ್ಕೊಳ್ಳಲ್ಲ. ನಿನ್ನ ಮನಸ್ಸು ತುಂಬ ದೊಡ್ಡದು ಅಗಸ್ತ್ಯ, ಅದಕ್ಕೆ ನನಗೆ ನೀನಂದ್ರೆ ತುಂಬ ಇಷ್ಟ. ನಾನು ಇವತ್ತು ಯಾಕೆ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ ಗೊತ್ತಾ ಅಗಸ್ತ್ಯ? ಗೊತ್ತಿಲ್ಲ ನೇಹಾ, ನೀನೇ ಹೇಳಬೇಕು. ಇವತ್ತು ನನ್ನ ಬರ್ತ್ಡೇ ಅಗಸ್ತ್ಯ. ಓ ಹೌದಾ, ವಿಶ್ ಹ್ಯಾಪಿ ಬರ್ಡೇ ನೇಹಾ. ದೇವ್ರು ನಿನಗೆ ಒಳ್ಳೇದು ಮಾಡಲಿ, ನೀನು ಅಂದುಕೊಂಡಿರೋದೆಲ್ಲ ನೆರವೇರಲಿ. ಅದು ನೆರವೇರುತ್ತೆ ಬಿಡು. ಇವತ್ತು ಹೇಗಾದರೂ ಮಾಡಿ ನೀನು ನನ್ನ ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಬೇಕು, ಅದೇ ನನ್ನ ಗುರಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಅಗಸ್ತ್ಯ, ಇವತ್ತು ನನ್ನ ಬರ್ತ್ಡೇ ಅಲ್ವಾ? ಕಾಲೇಜ್ ಮುಗಿದ ಮೇಲೆ ನೀನು ನನ್ನ ಜೊತೆ ಬರ್ತೀಯಾ? ಓ ಅದಕ್ಕೇನಂತೆ, ನಾವು ಮೂವರು ಕೂಡ ಬರ್ತೀವಿ. ಅವರಿಬ್ಬರು ಬೇಡ ಅಗಸ್ತ್ಯ, ನೀನೊಬ್ಬನೇ ಬಾ. ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆದ್ಯಳಿಗೆ ನನ್ನ ಕಂಡ್ರೇನೇ ಆಗಲ್ಲ. ಅವಳು ಕೂಡ ನಮ್ಮ ಜೊತೆ ಬಂದರೆ ಎಲ್ಲಿ ನನ್ನ ಮೂಡ್ ಹಾಳು ಮಾಡಿಬಿಡ್ತಾಳೋ ಅನ್ನೋ ಭಯ, ಅದಕ್ಕೆ ಹೇಳಿದೆ, ಮತ್ತೆ ಯಾವ ಉದ್ದೇಶದಿಂದನೂ ಅಲ್ಲ. ನನ್ನ ಬರ್ತ್ಡೇ ದಿವಸ ನನ್ನ ಮೂಡ್ ಹಾಳಾಗೋದು ನನಗೆ ಇಷ್ಟ ಇಲ್ಲ. ನನ್ನ ವಿಷಯನ ಪೂರ್ತಿ ಮಾಡ್ತೀಯಲ್ವ ಅಗಸ್ತ್ಯ? ಪ್ಲೀಸ್ ಅಗಸ್ತ್ಯ, ಕಾಲೇಜ್ ಮುಗಿದ ಮೇಲೆ ನನ್ನ ಜೊತೆ ಬಂದ್ಬಿಡು, ಇಲ್ಲ ಅನ್ಬೇಡ ಅಂತ ಹೇಳಿ ನಾಟಕ ಮಾಡುತ್ತಾ ಅಳತೊಡಗಿದಳು. ಅವಳು ಅಳುತ್ತಿರುವುದು ನೋಡಿ ಅಗಸ್ತ್ಯನಿಗೆ ತುಂಬಾನೇ ಬೇಜಾರಾಯಿತು. ಅವಳ ಕಣ್ಣೀರನ್ನು ಒರೆಸಿ, ಅಳ್ಬೇಡ ನೇಹಾ, ಇವತ್ತು ನೀನು ಬರ್ಡೇ, ನೀನು ಅಳ್ಕೂಡ್ದು. ಈಗೇನು, ನಾನು ನಿನ್ನ ಜೊತೆ ಬರಬೇಕು ಅಷ್ಟೇ ತಾನೇ? ಖಂಡಿತ ಬರ್ತೀನಿ, ನೀನು ಅಳುವುದನ್ನು ನಿಲ್ಲಿಸು ಅಂತವನು ಹೇಳಿದಾಗ ಅವಳು ಖುಷಿಗೊಂಡವಳಂತೆ ನಾಟಕ ಮಾಡಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಥ್ಯಾಂಕ್ ಯು ಅಗಸ್ತ್ಯ, ಥ್ಯಾಂಕ್ ಯು ಸೋ ಮಚ್. ನೀನು ಬರ್ತೀನಿ ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನನಗೇನೆ ಗೊತ್ತಿಲ್ಲ.
ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ನನ್ನಿಂದ ಆಗ್ತಾ ಇಲ್ಲ. ಇವತ್ತು ನೀನು ನನ್ನನ್ನು ತುಂಬಾನೇ ಖುಷಿಪಡಿಸಿದೆ. ಈ ದಿನನ ನಾನು ಯಾವತ್ತೂ ಮರೆಯಲ್ಲ ಅಗಸ್ತ್ಯ ಅಂತ ಹೇಳಿ ಮತ್ತೆ ಗಟ್ಟಿಯಾಗಿ ತಬ್ಬಿಕೊಂಡಳು. ಅವಳು ತಬ್ಬಿಕೊಂಡಿದ್ದು ನೋಡಿ ಅವನಿಗೆ ಇರಿಸು ಮುರಿಸಾಗತೊಡಗಿತು. ಅವಳನ್ನು ಹಿಂದೆ ಸರಿಸಿ, ಸರಿ ನೇಹ, ಈಗ ಕ್ಲಾಸಿಗೆ ಹೊರಡೋಣ, ಹೊತ್ತಾಯಿತು. ಓಕೆ ಅಗಸ್ತ್ಯ, ಹೋಗೋಣ. ಕಾಲೇಜ್ ಮುಗಿದ ಮೇಲೆ ನನ್ನ ಜೊತೆ ಬರೋದನ್ನು ಮಾತ್ರ ಮರಿಬೇಡ. ಖಂಡಿತ ಮರೆಯಲ್ಲ. ಕಾಲೇಜ್ ಮುಗಿದ ಮೇಲೆ ನಿನ್ನ ಜೊತೆಗೇನೆ ಬರ್ತೀನಿ, ಆಯ್ತಾ? ಸೋ ಸ್ವೀಟ್ ಅಗಸ್ತ್ಯ, ನೀನು ತುಂಬ ಒಳ್ಳೆಯವನು. ನಿನ್ನನ್ನು ಮದುವೆಯಾಗೂ ಹುಡುಗಿ ತುಂಬಾನೇ ಅದೃಷ್ಟ ಮಾಡಿರ್ತಾಳೆ. ಆ ಅದೃಷ್ಟದ ಹುಡುಗಿ ಎಲ್ಲಿದ್ದಾಳೋ ಏನೋ. ಸಾಕು ಸಾಕು ಹೊಗಳಿತು, ನಡಿ ಹೋಗೋಣ ಅಂತ ಹೇಳಿ ಇಬ್ಬರು ಕ್ಲಾಸ್ ಕಡೆ ಹೆಜ್ಜೆ ಹಾಕತೊಡಗಿದರು. ಕತೆ ಮುಂದುವರಿಯಿತು. ಅಗಸ್ತ್ಯ ನೇಹಾಳ ಬಲೆಗೆ ಬೀಳುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.